ಆತ್ಮೀಯರೇ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆ ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡಿದಂತಹ ಮಹನೀಯರ ಪರಿಚಯವನ್ನ ಮಕ್ಕಳಿಗಾಗಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಇವತ್ತಿನ ದಿನ ಆಗಸ್ಟ್ 24, 2026 ಸೋಮವಾರದಂದು 159ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. 159ನೇ ಸಾಹಿತ್ಯ ಕೃತಿಯಾಗಿ N.P. ಶಂಕರನಾರಾಯಣ ರಾವ್ ಅವರು ಬರೆದಿರುವಂತ ಲಾಲ್ ಹರ್ದಯಾಳ್ ಅನ್ನುವಂತ ಜೀವನ ಚರಿತ್ರೆಯ ಕೃತಿಯನ್ನ ಪರಿಚಯನ ಮಾಡ್ತಾ ಇದ್ದೇನೆ. ಗದರ್ ಪತ್ರಿಕೆಯ ಮೂಲಕ ನಾಡಿನ ತುಂಬ, ರಾಷ್ಟ್ರದ ತುಂಬ ಸ್ವಾತಂತ್ರ್ಯದ ಕಿಚ್ಚನ್ನ ಹಬ್ಬಿಸಿದಂತಹ ಹಾಗೂ ಲೇಖನಗಳನ್ನ ಬರೆಯುವ ಮೂಲಕ ಸ್ವಾತಂತ್ರ್ಯ ಹೋರಾಟದ ಒಂದು ಕಹಳೆಯನ್ನ ಊದಿದಂತಹ ರಾಷ್ಟ್ರ ಪ್ರೇಮಿ ಲಾಲ್ ಹರ್ದಯಾಳ್ ಅವರು. ಅವರ ಜೀವನ ಚರಿತ್ರೆಯನ್ನ N.P. ಶಂಕರನಾರಾಯಣ ಅವರು ಬರೆದಿದ್ದಾರೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರವರು ಕೃತಿಯನ್ನು ಪ್ರಕಟಿಸಿದ್ದಾರೆ. ಹಾಗೆ ಮೊದಲನೇ ಮುದ್ರಣ 1975ರಲ್ಲಿ, ಹಾಗೆ ಮರುಮುದ್ರಣ 2020ರಲ್ಲಿ ಆಗಿರುವಂತಹ ಈ ಕೃತಿ 48 ಪುಟಗಳನ್ನು ಒಳಗೊಂಡಿದ್ದು 15 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಕ್ಕಳಿಗಾಗಿನೇ ರಚಿತವಾಗಿರುವಂತಹ ಈ ಕೃತಿ ರಾಷ್ಟ್ರೀಯ ಪ್ರೇಮಗಳ ಒಂದು ಪರಿಚಯವನ್ನ ಮಾಡುವಂತ ಲೇಖನ ಆಗಿದೆ, ಕೃತಿಯಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಣ್ಣಿಗೆ ಹಬ್ಬವನ್ನ ತೋರುವಂತಹ ಸಮೃದ್ಧವಾದ ಸಂಪತ್ತಿನಿಂದ ಕೂಡಿರುವಂತಹ ಭಾರತ ದೇಶ ಅಂದು ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮಹನೀಯರ ಸಾಲಿನಲ್ಲಿ ಲಾಲ್ ಹರ್ದಯಾಳ್ ಅವರು ಸೇರುತ್ತಾರೆ. ಬೇಕಾಗಿದ್ದಾರೆ ಬಂಡಾಯ ಎಬ್ಬಿಸಲು ಸೈನಿಕರು, ವೇತನ ಸಾವು, ಬಹುಮಾನ ಹುತಾತ್ಮತೆ, ಪೆನ್ಷನ್ ಸ್ವಾತಂತ್ರ್ಯ, ಯುದ್ಧ ಕ್ಷೇತ್ರ ಭಾರತ, ಇಂತಹ ಒಂದು ದಪ್ಪ ಅಕ್ಷರಗಳಲ್ಲಿ ಜಾಹೀರಾತನ್ನು ಪ್ರಕಟಿಸಿದಂತಹ ಪತ್ರಿಕೆ 1914ನೇ ಸೆಪ್ಟೆಂಬರ್ ತಿಂಗಳಲ್ಲಿ ಗದರ್ ಪತ್ರಿಕೆ. ಗದರ್ ಅಂದರೆ ಬಂಡಾಯ ಪಕ್ಷ, ದಂಗೆ ಅನ್ನುವಂತ ಅರ್ಥದಲ್ಲಿ ಬರುವಂತ ಈ ಪತ್ರಿಕೆ ಭಾರತದ ಸ್ವಾತಂತ್ರ್ಯ ಮಹಾನ್ ಹೋರಾಟವನ್ನ, ಕ್ರಾಂತಿಯನ್ನ ಬಡಿದೆಬ್ಬಿಸಿದಂತ ಪತ್ರಿಕೆ ಗದರ್ ಪತ್ರಿಕೆ ಆಗಿದೆ. ಹಾಗೆ ಲಾಲ್ ಹರ್ದಯಾಳ್ ಅವರು ದೆಹಲಿಯಲ್ಲಿ 1884 ಅಕ್ಟೋಬರ್ 14ರಂದು ಜನಿಸ್ತಾರೆ. ತಂದೆ ಗೌರಿ ದಯಾಳ್ ಮಾಥುರ್, ತಾಯಿ ಬೋಲಿ ರಾಣಿಯವರು. ಸಿಖ್ 9ನೇ ಗುರುವಾದ ಗುರು ತೇಜ್ ಬಹದ್ದೂರ್ ಹುತಾತ್ಮರಾದ ಸ್ಥಳದ ಆಸುಪಾಸಿನಲ್ಲಿ ಇವರು ಇರ್ತಾರೆ. ರೀಡರ್ ಜಿಲ್ಲಾ ಕಚೇರಿಯಲ್ಲಿ ರೀಡರ್ ನೌಕರಿಯಲ್ಲಿದ್ದಂತಹ ಹಾಗೂ ಗೌರಿ ದಯಾಳ್ ಅವರು ಪಾರ್ಸಿ ಹಾಗೂ ಉರ್ದು ಭಾಷೆಯಲ್ಲಿ ಪಂಡಿತರಾಗಿರುತ್ತಾರೆ. ಹಾಗೆ ಮಗನನ್ನ ಉತ್ತಮವಾದ ಶಿಕ್ಷಣವನ್ನ ಕೊಟ್ಟು ಬೆಳೆಸ್ತಾರೆ. ಹಾಗೆ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಇತಿಹಾಸ, ರಾಜನೀತಿ, ಸಂಸ್ಕೃತಗಳ ಉನ್ನತ ವ್ಯಾಸಂಗವನ್ನ ಮಾಡ್ತಾರೆ. ಹಾಗೆ ಕ್ರಾಂತಿಕಾರಿಗಳ ಚಟುವಟಿಕೆಗಳನ್ನ ಅಲ್ಲಿ ಅನಾವರಣ ಆಗುತ್ತೆ. ಶ್ಯಾಮ್ಜಿ ಕೃಷ್ಣವರ್ಮ, ವಿನಾಯಕ್ ದಾಮೋದರ್ ಸಾವರ್ಕರ್, ಭಾಯಿ ಪರಮಾನಂದಜಿ ಅವರೆಲ್ಲರೂ ಒಂದು ಭಾರತೀಯ ಕ್ರಾಂತಿಕಾರಿ ಒಂದು ಸಂಘವನ್ನ ಕಟ್ಟಿಕೊಂಡು ಅಲ್ಲಿ ಶ್ಯಾಮ್ಜಿ ಕೃಷ್ಣ ಶರ್ಮ ಅವರು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬ್ಯಾರಿಸ್ಟರ್ ಪದವಿಯನ್ನ ಗಳಿಸ್ತಾರೆ 1883ರಲ್ಲಿ. ಅನಂತರ ಭಾರತಕ್ಕೆ ಹಿಂದಿರುಗಿ ಮುಂಬೈನ ಹೈಕೋರ್ಟ್ನಲ್ಲಿ ವಕೀಲರಾಗ್ತಾರೆ. ಪುನಃ 1897ರಲ್ಲಿ ಇಂಗ್ಲೆಂಡಿಗೆ ಮರಳುತ್ತಾರೆ. ಅಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನ ಸಂಸ್ಥೆಯನ್ನ ಸ್ಥಾಪಿಸಿ ಲಂಡನ್ನಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಇಳಿಯುವುದಕ್ಕೂ ಹಾಗೂ ಇಂಡಿಯಾ ಹೌಸ್ ಅಂತ ಹೆಸರಿಡ್ತಾರೆ. ಇಂಡಿಯನ್ ಸೋಷಿಯಲಿಸ್ಟ್ ಪತ್ರಿಕೆಯನ್ನ ಲೇಖನಗಳನ್ನ ಬರೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇಂಗ್ಲೆಂಡಿಗೂ ಭಾರತಕ್ಕೂ ಒಂದು ನಂಟು ಏನಂದ್ರೆ, ಇಂಗ್ಲೆಂಡಿನ ಕಾರ್ಯಚಟುವಟಿಕೆಗಳಿಗೆ ಕೇಂದ್ರ ಬಿಂದು ಇಂಗ್ಲೆಂಡ್ ಆಗಿರುತ್ತೆ. ಭಾರತದ ಎಲ್ಲಾ ಕಾನೂನುಗಳು ಜಾರಿ ಮಾಡುವಂತ ಕೇಂದ್ರ ಸ್ಥಳ ಇಂಗ್ಲೆಂಡ್ ಆಗಿರುತ್ತೆ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದಲ್ಲೂ ಹೋರಾಡ್ತಿರ್ತಾರೆ, ಅದೇ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಸಹ ಹೋರಾಡ್ತಿರ್ತಾರೆ. ಏಕೆಂದ್ರೆ ಇಂಗ್ಲೆಂಡ್ನಲ್ಲಿ ಹೋರಾಟ ಮಾಡಿದರೆ ಆ ಗಮನ ಬ್ರಿಟಿಷ್ ಸರ್ಕಾರಕ್ಕೆ ತಲುಪುತ್ತೆ, ನೀತಿ ನಿಯಮಗಳಲ್ಲಿ ಮಾರ್ಪಾಡು ಮಾಡುತ್ತೆ. ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ತರುವ ನಿಟ್ಟಿನಲ್ಲಿ ಬಹಳಷ್ಟು ಕ್ರಾಂತಿಕಾರಿ ಹೆಜ್ಜೆಗಳು, ಕ್ರಾಂತಿಕಾರಿ ಚಟುವಟಿಕೆಗಳು ಇಂಗ್ಲೆಂಡ್ನಲ್ಲಿ ನಡೀತದೆ. ಅಂತಹ ಇದರಲ್ಲಿ ಲಾಲ್ ಹರ್ದಯಾಳ್ ಅವರು ಭಾಗವಹಿಸ್ತಾರೆ. ತಮ್ಮ ವಿದ್ಯಾರ್ಥಿ ವೇತನವನ್ನ ತ್ಯಾಗ ಮಾಡ್ತಂತಹ ಸ್ವಾಭಿಮಾನಿಗಳು
ಹೃದಯಾಳರಾಗಿರ್ತಾರೆ. ನಂತರ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಒಂದು ಪೂರ್ಣ ವಿರಾಮವನ್ನಿಟ್ಟು ಭಾರತಕ್ಕೆ ಬರ್ತಾರೆ. ಶ್ಯಾಮ್ಜಿ ಕೃಷ್ಣ ಶರ್ಮಾ, ಸಾವರ್ಕರ್, ಹೃದಯಾಳರ ನಡುವೆ ವಿಪುಲವಾದ ಚರ್ಚೆ ಆಗ್ತಿರುತ್ತೆ ಭಾರತದ ಸ್ವಾತಂತ್ರ್ಯಕ್ಕಾಗಿ. ಹಾಗೆ ಹೆಂಡತಿಯೊಂದಿಗೆ 1908ರ ಜನವರಿಯಲ್ಲಿ ಹೃದಯಾಳರ ಹೆಂಡತಿಯೊಂದಿಗೆ ಭಾರತಕ್ಕೆ ಬರ್ತಾರೆ. ಭಾರತರು ತಿಲಕರನ್ನ ಭೇಟಿಯಾಗಿ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ, ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾರೆ. ನಂತರ ಅವರು ಪಂಜಾಬಿ ಅನ್ನುವಂತ ಒಂದು ಸಂಪಾದಕರನ್ನ ಬಂಧಿಸಿರ್ತಾರೆ ಲಾಹೋರ್ನಲ್ಲಿ. ಹಾಗಾಗಿ ದಿನಪತ್ರಿಕೆ ಸಂಪಾದಕರ ಕಾರ್ಯವನ್ನ ಮಾಡ್ರಿ ಅಂತ ಹೇಳ್ತಾರೆ ಲಾಲಾ ಲಜಪತ್ ರಾಯ್ ಅವರು ಹರ್ದಯಾಳ್ ಅವರಿಗೆ. ಆಗ 1908ರ ಏಪ್ರಿಲ್ ಅಲ್ಲಿ ಹರ್ದಯಾಳರು ತಮ್ಮ ಯುವಕ ಮಂಡಳಿಯಿಂದ ಲಾಹೋರಿಗೆ ಬರ್ತಾರೆ. ಅಲ್ಲಿ ಆಶ್ರಮ ಲಾಹೋರಿನ ಶಿಕ್ಷಿತ ಜನರಿಗೆಲ್ಲ ಒಂದು ಕೇಂದ್ರ ಬಿಂದುವಾಗಿ ಶಿಕ್ಷೆ ವರ್ಗವನ್ನ ಬೆಳೆಸ್ತೇವೆ. ಭಾರತದಲ್ಲಿ ಬ್ರಿಟಿಷರ ಶೈಕ್ಷಣಿಕ ನೀತಿ, ಹಿಂದೂ ಜನಾಂಗದ ಮೇಲೆ ಬ್ರಿಟಿಷರು ಮಾಡುವಂತಹ ಸಾಮಾಜಿಕ ದೌರ್ಜನ್ಯದ ಕುರಿತಾಗಿ ಅವರು ಮಾಡರ್ನ್ ರಿವ್ಯೂ ದಿನಪತ್ರಿಕೆಗಳಿಗೆ ಪ್ರಕಟಗೊಂಡಂತ ಪ್ರಸಿದ್ಧ ಲೇಖನಗಳಾಗಿವೆ. ಆ ಲೇಖನಗಳ ಮೂಲಕ ಭಾರತೀಯಲ್ಲಿ ಜಾಗೃತಿಯ ಭಾವನೆಯನ್ನ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಲಾಲ್ ಹರ್ದಯಾಳರ ಕಾರ್ಯನೀತಿಯ ಬಗ್ಗೆ ಉನ್ನತ ವರ್ಗಗಳಲ್ಲಿ ಸಂದೇಹವಿದ್ದಿರುತ್ತೆ. ಆದ್ರೆ ಅವೆಲ್ಲವನ್ನ ಸಹ ಪತ್ರಿಕೆಯ ಲೇಖನಗಳ ಮೂಲಕ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಅವರು ಪುನಃ ಮತ್ತೆ ಯುರೋಪಿಗೆ ಹೋಗ್ಬೇಕಾದಂತ ಸಂದರ್ಭ ಒದಗುತ್ತೆ. 1908 ಮೇ ತಿಂಗಳಲ್ಲಿ ಲಂಡನ್ನಿನ ಇಂಡಿಯಾ ಹೌಸ್ ಸ್ವಾತಂತ್ರ್ಯ ಯುದ್ಧದ 50ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿಸುತ್ತದೆ. ಮೇಡಮ್ ಕಾಮ್ ಹಾಗೂ ಮಿತ್ರರ ಜೊತೆ ಕೂಡಿ ಒಂದೇ ಭಾರತ್ ಒಂದೇ ಮಾತರಂ ಅನ್ನುವಂತ ನಿಯತಕಾಲಿಕೆ ಪತ್ರಿಕೆಯನ್ನ ಪ್ರಾರಂಭಿಸ್ತಾರೆ. ಲಾಲ್ ಹರ್ದಯಾಳ್ ಒಂದೇ ಮಾತರಂ ಪತ್ರಿಕೆಯ ಸಂಪಾದಕರಾಗಿ 1909ರ ಸೆಪ್ಟೆಂಬರ್ 10ರಂದು ಪ್ರಥಮ ಸಂಚಿಕೆ ಹೊರಬರುತ್ತೆ. ಅದರ ಸಂಚಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಬ್ರಿಟನ್, ಫ್ರಾನ್ಸ್ ಮಿತ್ರ ಸಂಬಂಧಗಳಲ್ಲಿ ಲಂಡನ್ನಲ್ಲಿ ಸಾವರ್ಕರ್ನ ಬಂಧಿಸಿ ಭಾರತಕ್ಕೆ ಕರೆತರುವಾಗ ಇಡುಗಿನಲ್ಲಿ ಸಮುದ್ರಕ್ಕೆ ಹಾರ್ತಾರೆ. ಈಜುತ್ತ ಫ್ರಾನ್ಸ್ನ ತೀರವನ್ನ ಸೇರ್ತಾರೆ. ಅಂತಹ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಸಹ ಭಾರತೀಯರಿಗೆ ಹಲವಾರು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳ ಪರವಾಗಿ ಇವರು ಹೋರಾಟವನ್ನ ಮಾಡ್ತಾರೆ. 1911ರಲ್ಲಿ ಹರ್ದಯಾಳ್ ಅವರು ಸಂಯುಕ್ತ ಸಂಸ್ಥಾನಕ್ಕೆ ಹೋದಾಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನೆರೆಯೂರ್ತಾರೆ. ಅಲ್ಲಿ ಕೆನಡಾ ಸರ್ಕಾರ ಏಷ್ಯಾದ ಕಾನೂನು ವಲಸೆಗಾರರಿಗೆ ಕಾನೂನು ಜಾರಿ ಮಾಡಿರುತ್ತೆ. ಅದು ಯಾವ ರೀತಿ ಅಂದ್ರೆ ಅಲ್ಲಿಯ ಪೌರತ್ವ ಪಡೆಯದವರು ಸ್ಥಿರ ಆಸ್ತಿಗಳನ್ನ ಮಾಡಿಕೊಳ್ಳುವ ಅವಕಾಶ ಇರೋದಿಲ್ಲ. ಹಾಗೆ ಉಚ್ಚ ವರ್ಗದ ಭಾರತೀಯರಿಗೆ ಮಾತ್ರ, ಅಂದ್ರೆ ಯುರೋಪಿಯನ್ ವೇಷಭೂಷಣ ಧರಿಸಿದವರಿಗೆ ಮಾತ್ರ ಪೌರತ್ವ ದೊರೆತಿರುತ್ತೆ. ಸಿಖ್ಖರು ಅವರ ಮತದ ನಿಯಮದಂತೆ ಕೂದಲು ಕತ್ತರಿಸುವಂತಿಲ್ಲ. ಹೀಗಾಗಿ ಅವರು ಆಸ್ತಿ ಮಾಡಿಕೊಳ್ಳುವಂತಿದ್ದಿಲ್ಲ. ಆ ಕಾನೂನಿನ ವಿರುದ್ಧವಾಗಿ ಇವರು ಹೋರಾಟ ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಹಾಗೆ 1912ರ ಡಿಸೆಂಬರ್ 23ರಲ್ಲಿ ದೆಹಲಿಯಲ್ಲಿ ಭಾರಿ ಮೆರವಣಿಗೆಯನ್ನ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡುವ ಸಂಬಂಧವಾಗಿ ವೈಸ್ರಾಯ್ ಆಗಿದ್ದ ಲಾರ್ಡ್ ಕಾರ್ಡಿಜನ್ ಮೆರವಣಿಗೆ ಅದು. ದೇಶೀಯ ರಾಜ್ಯಗಳ ಅರಸರು, ಉನ್ನತ ಅಧಿಕಾರಿಗಳು, ವಿಧಾನಸಭೆಗಳ ಸದಸ್ಯರು ಅವರೆಲ್ಲರನ್ನು ಓಲೈಸುವಂತ ಕೆಲಸ ವೈಸ್ರಾಯ್ ಮೆರವಣಿಗೆ ಚಾಂದಿನಿ ಚೌಕ ಸಾಗಿರುತ್ತೆ. ನೂರಾರು ತೋಪುಗಳು, ಫಿರಂಗಿಗಳು, ರಣವಾದ್ಯಗಳನ್ನ ಇಟ್ಕೊಂಡು ಮಾಡುವಂತ ಇದರಲ್ಲಿ ಆನೆಯ ನಡೆಗೆ ತಪ್ಪಿ ಐಶ್ವರ್ಯನ ಅಂಗರಕ್ಷಕನಾದ ಏಟಾಗೆ ಚಿಮ್ಮಿದ ರಕ್ತನಿಂದ ರಕ್ತಾಭಿಷೇಕ ಆಗುತ್ತೆ. ಹಾಗೆ ಕೈ ಬಾಂಬು ಒಗೆದು ಸಿಡಿಸಿ ಆ ಮೆರವಣಿಗೆಯನ್ನ ಕೆಡಿಸಿ ಆ ಮೂಲಕ ಒಂದು ಪ್ರತಿಭಟಿಸುವಂತ ಕೆಲಸವನ್ನ ಮಾಡ್ತಾರೆ. ಯುಗಾಂತರ ಸರ್ಕ್ಯುಲರ್ ಎಂಬುವಂತ ಕೃತಿ ರಚಿಸಿ ಅದನ್ನು ಪ್ಯಾರಿಸ್ನಲ್ಲಿ ಮುದ್ರಿಸಿ ಫ್ರೆಂಚ್ನಲ್ಲಿ ಸಾರಿಗೆ ಮೂಲಕ ತಂದು ಆಡುವಂತ ಕೆಲಸವನ್ನ ಮಾಡ್ತಾರೆ. ಯುಗಾಂತರ ಆಶ್ರಮ ಅನ್ನುವಂತ ಹೆಸರಿಟ್ಟು ಒಂದು ಆಶ್ರಮವನ್ನ ಪ್ರಾರಂಭಿಸಿ ಮುಖ್ಯ ಕಚೇರಿಯನ್ನ ಬಂಗಾಳದಲ್ಲಿ ಕ್ರಾಂತಿಯ ಸಂದೇಶವನ್ನ ಸಾರುವಂತ ಕೆಲಸ ಮಾಡ್ತಾರೆ. ಗದರ್ ಪತ್ರಿಕೆ 1913ರ ನವೆಂಬರ್ 1ರಂದು ಮೊದಲ ಸಂಚಿಕೆ ಬರುತ್ತೆ. ಗದರ್ ಅಂದರೆ ದಂಗೆ ಅಂತ ಅರ್ಥ ಪಂಜಾಬಿ ಭಾಷೆಯಲ್ಲಿ. ಅದು ಸ್ಯಾನ್ ಫ್ರಾನ್ಸಿಸ್ಕೋದ ಪತ್ರಿಕೆಗಳಲ್ಲಿ ಸಹ ಅದರ ಸುದ್ದಿ ಹರಿರುತ್ತೆ. ಗದರ್ ಪತ್ರಿಕೆಯಲ್ಲಿ ಇಷ್ಟು ತೀಕ್ಷ್ಣವಾದ ಹಾಗೂ ಅರ್ಥಪೂರ್ಣವಾದ ಹಾಗೂ ಕ್ರಾಂತಿಯನ್ನು ಕೂಡಿರುವಂತಹ ಲೇಖನಗಳನ್ನ ಬರೆದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಚಿಲುಮೆ ರೀತಿಯಾಗಿ ಗದರ್ ಪತ್ರಿಕೆ ತನ್ನ ಕಾರ್ಯವನ್ನ ನಿರ್ವಹಿಸ್ತದೆ. ಹಾಗೆ 1913ರ ಡಿಸೆಂಬರ್ 30ರಂದು ಸ್ಯಾಂಕ್ರೋಮೆಟೋ ಎಂಬ ಊರಿನಲ್ಲಿ ಯುಗಾಂತರ ಆಶ್ರಮದ ಆಶ್ರಯದಲ್ಲಿ ಭಾರಿ ಸಭೆ ನಡೆಯುತ್ತೆ.
ಸಭೆಯ ವೇದಿಕೆಯಲ್ಲಿ ಜರ್ಮನ್ ಸರ್ಕಾರದ ಪ್ರತಿನಿಧಿ ಗದರ್ ಪಕ್ಷದ ನಾಯಕರೊಂದಿಗೆ ಉಪಸ್ಥಿತನಿರ್ತಾನೆ. ಕೆನಡಾದ ಕಾನೂನಿನಲ್ಲಿ ಸಹ ಅದೇ ರೀತಿ ಭಾರತೀಯರ ಸಮಸ್ಯೆ ಕುರಿತಾಗಿ ಅವರು ಹೋರಾಟವನ್ನ ಮಾಡ್ತಾರೆ. ಹಾಗೆ ವಿಪುಲವಾದ ದಂಗೆಗಳ ಇವರು ಮಾಡುವಂತ ಕ್ರಾಂತಿಕಾರಿಗಳು ಮಾಡುವಂತ ದಂಗೆಗಳನ್ನ ಬ್ರಿಟಿಷರು ಬಹಳ ಸರಳವಾಗಿ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಜೊತೆಗೆ ಇದ್ದಂತಹ ಮೋಸಗಾರರು, ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗಿರುವಂತಹ ಬ್ರಿಟಿಷರ ಪರವಾಗಿರುವಂತಹ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ವೇಷವನ್ನ ತೊಟ್ಟುಕೊಂಡು ಇವರ ಜೊತೆನೆ ಕೆಲಸ ಮಾಡುವಂತಹ ಕೆಲವು ಬ್ರಿಟಿಷ್ ನಂಬಿಕೆಯ ಬಂಟರು ಇಲ್ಲಿ ಮಾಡುವಂತಹ ಮಾಹಿತಿಯನ್ನ ಬ್ರಿಟಿಷರಿಗೆ ಕಾಲ ಕಾಲಕ್ಕೆ ತಲುಪಿಸ್ತಿದ್ರು. ಆ ಕಾರಣ ಅವರು ದಂಗೆಗಳನ್ನ ಹತ್ತಿಕ್ಕುವಂಥದ್ದು ಕೆಲಸವನ್ನ ಮಾಡ್ತಿದ್ರು. ಅದೇ ರೀತಿ ಅರ್ಧಯಾಳರು ಜರ್ಮನಿಯಲ್ಲಿ ಸ್ವಲ್ಪ ಕಾಲ ಸೆರೆಮನೆಯಲ್ಲಿ ಇರಬೇಕಾಗತ್ತೆ. ಹಾಗೆ ನಂತರ ಅವರು ಇಂಗ್ಲೆಂಡ್ ನಲ್ಲಿ ನೆಲೆಸಿ 1932ರಲ್ಲಿ ಬೋಧಿಸತ್ವ ಸಿದ್ಧಾಂತದ ಕುರಿತು ವಿಶ್ವವಿದ್ಯಾಲಯದಲ್ಲಿ ಗ್ರಂಥವನ್ನು ರಚಿಸಿ ಡಾಕ್ಟರೇಟ್ ಪದವಿಯನ್ನು ಬರೀತಾರೆ. ಹಾಗೆ 12 ಮತಧರ್ಮಗಳು ಹಾಗೂ ಆಧುನಿಕ ಜೀವನ ಮತ್ತು ಆತ್ಮ ಸಂಸ್ಕಾರಕ್ಕಾಗಿ ಸೂಚನೆಗಳು ಇವರು ರಚಿಸಿರುವಂತಹ ಅಮೂಲ್ಯವಾದ ಕೃತಿಗಳಾಗಿವೆ. ಭಾರತ ಮತ್ತು ಬ್ರಿಟನ್ಗಳಲ್ಲಿದ್ದ ಅವರು ಮಿತ್ರರು ಸತತ ಪ್ರಯತ್ನದಿಂದ 1939ರಲ್ಲಿ ಅವರಿಗೆ ಭಾರತಕ್ಕೆ ಹಿಂದಿರುಗಲು ಅನುಮತಿ ಪತ್ರ ಸಿಗುತ್ತೆ. ಆದ್ರೆ ಅನುಮತಿ ಪತ್ರ ಸಿಕ್ಕು ಇವರೇನು ಭಾರತಕ್ಕೆ ಬರಬೇಕು ಅನ್ನುವಷ್ಟರಲ್ಲಿ 1939ರ ಮಾರ್ಚ್ 4ರಂದು ಫಿಲ್ಡೆಲ್ಫಿಯಾದಲ್ಲಿ ಮರಣ ಹೊಂದ್ತಾರೆ. ಈ ಒಂದು ದುಃಖಕರ ಸಂಗತಿ ಬಹಳಷ್ಟು ಸ್ವಾತಂತ್ರ್ಯ ಪ್ರೇಮಿಗಳಿಗೆ ದುಃಖವನ್ನ ತರುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹಗಲಿರುಳು ಶ್ರಮಿಸಿದಂತ ಲಾಲ್ ಅರ್ಧಯಾಳರು ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಅವರು ಇರದೇ ಇದ್ದಂಥದ್ದು, ಅವರು ಮರಣ ಹೊಂದಿದ್ದು ತುಂಬಾ ದುಃಖಕರ ಸಂಗತಿ. ಇಂತಹ ಸಾಹಿತ್ಯ ಕೃತಿಗಳು ಮಕ್ಕಳು ಓದಬೇಕು. ಓದಿದಾಗ ಅವರಲ್ಲಿ ರಾಷ್ಟ್ರ ಪ್ರೇಮ ಹಾಗೂ ಅವರಲ್ಲಿ ದೇಶಭಕ್ತಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳ ಹುಟ್ಟುಹಬ್ಬ, ಶಾಲೆ ವಾರ್ಷಿಕೋತ್ಸವ ಹಾಗೂ ಕ್ರೀಡಾಕೂಟಗಳ ವಿಜೇತರಾದ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಅವರಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನ ಬೆಳೆಸುವಂತ ಕೆಲಸ ಎಲ್ಲರಿಂದ ಆಗ್ಬೇಕು ಅಂತ ಹೇಳ್ತಾ ಇವತ್ತಿನ ದಿನ 159ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.